ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮಂಗಳವಾರ ಸಂಚಿಕೆಯ ಪ್ರೇಮ ಕಾವ್ಯ ಏನಾಗ್ತಾ ಇದೆ ಅಂತ ನೋಡ್ಕೊಂಬಂದ್ಬಿಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನೀವೇ ಮೊದಲು ನೋಡ್ಬೋದು, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಓಕೆ, ತಡ ಮಾಡಿದ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಈ ಎಪಿಸೋಡ್ನಲ್ಲಿ ಪ್ರೇಮ ಇಲ್ಲಿ ಡೈರಿನಲ್ಲಿ ಬರೆದಿರೋ ಅಂಥ ನೋಟ್ ತೆಗೆದು ಓದ್ತಾ ಇದ್ದಾಳೆ. ಏನು ಬರೆದಿರ್ತಾಳೆ ಅಂದರೆ, ರಾಮ್ ಬರ್ತಡೇ ಇದೆ, ಇನ್ನು 2 ದಿನ ಬಂದರೆ. ರಾಮ್ ಬರ್ತಡೇ ಅಷ್ಟರಲ್ಲಿ ಅವನು ನನ್ನನ್ನು ಇಂಪ್ರೆಸ್ ಆಗಬೇಕು. ಅವನು ನನ್ನನ್ನು ಇಂಪ್ರೆಸ್ ಆಗಲಿಲ್ಲ ಅಂತಂದರೆ ಇರೋ ಸತ್ಯ ಎಲ್ಲ ನಾನು ನಮ್ಮ ಅತ್ತೆ ಕಲ್ಯಾಣಿ ಅತ್ತೆ ಹತ್ರ ಹೇಳಿಬಿಟ್ಟು ನಮ್ಮ ಸಂಬಂಧ ದೂರ ಮಾಡ್ಕೊಂಬಿಡ್ಬೇಕು ಅಂತ ಬರೆದಿರ್ತಾಳೆ. ಅದನ್ನು ಓದ್ಕೊಂಡು ಫೀಲ್ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿ ರಾಮ್ ಬಂದು, ಓಹೋ ಏನೋ ಓದ್ತಾ ಇದ್ದೀರಾ ಮೇಡಮ್, ನಾವೊಂಚೂರು ನೋಡ್ಬೋದಾ, ಡೈರಿ ಗೀರಿ ಎಲ್ಲ ಓದ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಕಿತ್ಕೊಳ್ಳೋಕೆ ಹೋಗ್ತಾನೆ. ಅವಳು ಇಲ್ಲ ಅಂದ್ಬಿಟ್ಟು ಡೈರಿ ಕಿತ್ಕೊಂಡ್ಬಿಟ್ಟು, ರಾಮ್ ನನ್ನನ್ನು ಏನೋ ಕೇಳಲ್ಲ, ನನ್ನ ಬಗ್ಗೆ ನಿನಗೆ ಏನು ಅನಿಸುತ್ತೆ ರಾಮ್ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಿದ್ದಾನೆ, ಏನು ಅನಿಸ್ಬೇಕು ಪ್ರೇಮ, ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಈ ಜೀವನ ಒಂದೇ, ಬರೋದು ಒಬ್ಬರೇ ಹೋಗೋದು ಒಬ್ಬರೇ ಎಲ್ಲ ಒಬ್ಬರೇ. ಈ ಮದ್ದಿನ ಸಂಬಂಧಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಬೇಕು? ಆರಾಮಾಗಿ ಏನೂ ಆಗೋಲ್ಲ. ನಾನೇನೋ ನನ್ನ ಬರ್ತಡೇ 2 ದಿನ ಇದ್ದೆ, ಅದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ನನ್ನ ಪ್ರೇಮ ಅಂತಂದರೆ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇಲ್ಲಿ ಪ್ರೇಮಂಗೆ ಒಂದು ಫೋನ್ ಬರುತ್ತೆ. ಆ ಫೋನ್ ಪ್ರೇಮ ರಿಸೀವ್ ಮಾಡಿದ್ರೆ ಅದು ಧನ್ರಾಜ್ ಹೇಳ್ತಾ ಇದ್ದಾನೆ, ಹೇಯ್ ನೀನು ಮೊದಲು ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ರೆ ಬಚಾವಾಗ್ತೀಯ, ಇಲ್ಲ ಅಂದರೆ ನಾನು ಮಾತ್ರ ನಿನ್ನೊಂದು ಸುಮ್ಮನೆ ಬಿಡಲ್ಲ, ನಿನ್ನನ್ನು ಮಾತ್ರ ಅಲ್ಲ ನಿನ್ನ ಫ್ಯಾಮಿಲಿನೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಆವಾಜ್ ಆಗ್ತಿರ್ತಾನೆ. ಅದನ್ನು ಕೇಳಿಸ್ಕೊಂಡಂಥ ರಾಮು ಫೋನ್ ಕಿತ್ಕೊಂಡ್ಬಿಟ್ಟೆ, ಧನ್ರಾಜ್ ನಿನ್ನ ಕೈಲಿ ನನ್ನನ್ನು ಪ್ರೇಮನಲ್ಲ ಯಾರನ್ನೂ ಏನೂ ಮಾಡ್ಕೊಳಕ್ಕಾಗಲ್ಲ, ಇಡಲ್ಲ ಈ ಫೋನ್ನ. ಮತ್ತಿನ್ನೊಂದ್ಸಲಿ ಪ್ರೇಮಗೆ ಬೆದರಿಕೆ ಹಾಕೋದಿದ್ರೆ ನಿನ್ನ ಮಗಳು ಲೈಫ್ ಟೈಮ್ ಜೈಲಲ್ಲೇ ಕೊಳಿಬೇಕು, ಹಂಗೆ ಮಾಡಿಬಿಡ್ತೀನಿ ಹುಷಾರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಮತ್ತಿನ್ನೊಂದು ಕಡೆ ಮಹಾದೇವು ಆಚೆ ಮಲಗಿರ್ತಾನೆ, ಕಾವ್ಯ ಒಳಗಡೆ ಮಲಗಿರ್ತಾಳೆ. ಮಹಾದೇವ್ ಬಂದು, ಏ ಅಮ್ಮಿ ಎದ್ದೇಳು ಹೆಂಡತಿ, ಎಷ್ಟೊತ್ತು ಮಲ್ಕೊಳ್ಳೋದು, ಹೆಂಡತಿ ಎದ್ದೇಳು ಅಂತ ಬಂದು ಎಬ್ಬಿಸ್ಬಿಟ್ಟು, ಅಲ್ಲ ಕಣಮ್ಮಿ, ನನಗೂ ಆಚೆ ಮಲ್ಕೊಳ್ಳೋಕ್ಕೆ ಮೈಕೈ ನೋವು ಕಣಮ್ಮಿ, ನಾನು ನಿನ್ನ ಜೊತೆ ಮಲ್ಕೋತೀನಿ ಇಲ್ಲೇನೆ, ಆಚೆ ಮಲಗಿ ಸೊಂಟ ಎಲ್ಲ ಬೆನ್ನೆಲ್ಲ ನೋವು ಬಂದು ಕಾಮನ ಬಿಲ್ ಥರ ಆಗ್ಬಿಟ್ಟೈತೆ ಕಣಮ್ಮಿ, ಇಲ್ಲೇ ನಿನ್ನ ಜೊತೆನೇ ಮಲ್ಕೊತೀನಿ, ಇನ್ನೂ ನಾವಿಬ್ಬರು ಎಷ್ಟು ದಿನ ಒಬ್ಬರು ಆಚೆ ಒಳಗೆ ಎಷ್ಟು ದಿನ ಇದೇ ಕೆಲಸ ಮಾಡೋಕ್ಕಾಗತ್ತೆ, ನಿನ್ನ ಜೊತೆನೇ ಮಲ್ಕೊತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಅದು ಏನು ಅನ್ಕೊಂಬಿಟ್ಟಿದ್ಯಾ, ಅದು ಕನಸು ಕಾಣಬೇಡ, ನೀನು ಹೆಂಡತಿ ಅಂತ ಅನ್ಬೇಡ, ನಾನು ಎಷ್ಟು ದಿನ ಹೇಳಿದ್ದೀನಿ ಅಂತ ಹೇಳ್ತಾಳೆ. ಆಗ ಅಂತಾನೆ, ಹೆಂಡತಿ ಅಂದರೆ ಕಾಡ್ರಾಕ್ಷಸ ಏನಕ್ಕಾಗತ್ತ, ಹಂಗಂದರೆ ನನ್ನ ಬಿಡ್ತೀಯಾ ಯಪ್ಪ. ಅದಕ್ಕೆ ಕಾವ್ಯ ಹೇಳ್ತಿದ್ದಾಳೆ, ಈಗ ನೀನೇ ಹೋಗ್ತೀಯಾ ಅಥವಾ ನಾನು ತೊಗೊಳ್ಳ ಸ್ಕೇಲು ಅಂತೇಳಿ ಸ್ಕೇಲ್ ತೊಗೊತಾಳೆ. ಏನಮ್ಮೇ ನೀನು ಸ್ಕೇಲ್ ತಗೊತಾ ಇದೆಯಾ, ಅದೇ ಸ್ಕೇಲ್ ಇಟ್ಕೊಂಡು ಇಲ್ಲೇ ಮಲ್ಕೊಂಬ ಅಂತ ಹೇಳೋದ್ಬಿಟ್ಟು ಹಿಂಗೆ ತಗೊಂತಿದ್ಯಲ್ಲ, ಯಪ್ಪ ನೀನು ಕಾಡ್ರಾಕ್ಷಸಿ, ಒಂದಂತೂ ಸತ್ಯ ತಿಳ್ಕೊಂಬಿಡೋಗು ಕಾವ್ಯ, ಈ ಯಾವುದೇ ಕಾರಣಕ್ಕೂ ಇನ್ನೊಂದು ಸ್ವಲ್ಪ ದಿನ ಆಚೆ ಮಲ್ಕೊಳ್ಳೋದು, ಅದಾದಮೇಲೆ ಇದೇ ರೂಮಲ್ಲಿ ನಾನು ನೀನು ಒಂದೇ ಚಾಪೆ ಮೇಲೆ ಪಕ್ಕನೇ ಮಲಗಿರ್ತೀವಿ, ನೋಡ್ತಾ ಇರು ಅಂತ ಹೇಳ್ತಾನೆ. ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಾವ್ಯ ಕೂಡ ಅಕ್ಸೆಪ್ಟ್ ಮಾಡಿಬಿಟ್ಟು, ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಆಚೆ ಕಳಿಸ್ಬಿಡ್ತಾಳೆ. ಆಚೆ ಕಳಿಸ್ಬಿಟ್ಟು ಡೋರ್ ಹಾಕಂತಾಳೆ. ಆಗ ಆಚೆ ಬಂದ್ಬಿಟ್ಟು ಮಹಾದೇವ್ ಅಂತ ಇದ್ದಾನೆ, ನಾನು ಇದು ಯಾ ಚಾಲೆಂಜ್ ಅಂತ ಒಪ್ಕೊಂಬಿಟ್ಟೆ, 10 ಅಡಿ ದೂರದಲ್ಲಿ ನಿಂತ್ಕೊಂಡ್ರೆ ಆ ಥರ ಬುಷ್ ಅಂತಾಳೆ, ಇನ್ನು ಇವಳು ಪಕ್ಕ ಮನೆ ಕಳೋದು ನಿಜಾನ, ಕೋಪದಲ್ಲಿ ಯಾವ್ಯಾವುದೋ ನಿರ್ಧಾರ ತಗೊಬಾರ್ದು ಅಂತ ಅವ್ನು ಅನ್ಕೊತಿದ್ದಾನೆ. ಮತ್ತೆ ಇಲ್ಲಿ ಪ್ರೇಮ ಮಲಗಿರ್ಬೇಕಾದ್ರೆ ಅವ್ಳಿಗೆ ಯಾಕೋ ನಿದ್ದೆ ಬರ್ತಿರಲ್ಲ, ತಡಿ ನೀರು ಕುಡ್ದು ಬರೋಣ ಅಂತ ಹೇಳಿ ಕಿಚನ್ಗೆ ಬರ್ತಾಳೆ. ಕಿಚನ್ಗೆ ಬಂದಿರ್ತಾನೆ ಟೈಮಲ್ಲಿ ಯಾರೋ ಮೈನ್ ಡೋರ್ ಬಾಗಿಲ ತಟ್ತಾ ಇರ್ತಾರೆ. ಇದ್ಯಾರಿದು ಇಷ್ಟೊತ್ತಲ್ಲಿ ತಟ್ತಿರೋದು ಅಂತ ಹೇಳಿ ಪ್ರೇಮ ಓಪನ್ ಮಾಡ್ತಾಳೆ. ಅಲ್ಲಿ ನೋಡಿದ್ರೆ ಧನ್ರಾಜ್ ನಿಂತಿರ್ತಾನೆ. ಶಾಕ್ ಆಗ್ತಾಳೆ ಇವಳು. ಧನ್ರಾಜ್ ಹೇಳ್ತಿದ್ದಾನೆ, ನೀನೇ ತಾನೇ ನನ್ನ ಮಗಳು ಜೈಲಿಗೆ ಹೋಗೋಕ್ಕೆ ಕಾರಣ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಅವಳಲ್ಲಿ ನರಳ್ತಾವಳೆ, ಈ ಮನೆಯಲ್ಲಿ ನೀನು ಹಾರಾಡ್ಕೊಂಡು ಆರಾಮಾಗಿ ಮಲಗಿದ್ಯಾ, ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪ್ರೇಮ, ಪ್ಲೀಸ್ ನನ್ನನ್ನೇನು ಮಾಡಬೇಡ, ಪ್ಲೀಸ್ ಬಿಟ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಧನ್ರಾಜ್ ಹೇಳ್ತಿದ್ದಾನೆ, ನಾವು ಸುಮ್ಮನೆ ಬಿಡೋದಕ್ಕೆಲ್ಲ ಬಂದಿರೋದು, ಕೊಲ್ದು ಬಿಡ್ತೀನಿ ಅಂತ ಹೇಳಿ ಚಾಕು ಚುಚ್ಚಿಬಿಡ್ತಾನೆ. ಇದಿಷ್ಟು ಬಂದು ರಾಮ್ ಕನ್ಸಲ್ಲಿ ನಡೀತಾ ಇರೋವಂಥ ಕನಸು. ರಾಮ್ ಅದನ್ನು ನೋಡಿ ಸಡನ್ನಾಗಿ ಪ್ರೇಮ ಅಂತ ಎದ್ದುಬಿಡ್ತಾನೆ. ಇಲ್ಲಿ ಅದೇ ಸಮಯಕ್ಕೆ ಆಚೆ ಕಡೆ ಕೂಡ ಯಾರೋ ಒಬ್ಬರು ಡೋರ್ ತಡ್ತಿರ್ತಾರೆ. ಅಲ್ಲಿಗೆ ಪ್ರೇಮ ತೆಗಿಯೋಣ ಅಂತ ಹೇಳಿ ಬರ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ರಾಮ್, ಪ್ರೇಮ ತೆಗಿಬೇಡ ಅಂತ ಓಡೋಗಿ ಅವಳನ್ನ ಎಳ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಅವಳು ತೆಗೆದುಬಿಡ್ತಾಳೆ ಡೋರ್ನ. ಇವನು ಅವಳನ್ನು ಹಗ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮಹಾದೇವ ಕೂಡ ಬರ್ತಾನೆ. ಬಂದ್ಬಿಟ್ಟು ಇವಳು ಕೇಳ್ತಾ ಇದ್ದಾಳೆ, ಅವ್ನು ಹಗ್ ಮಾಡೋದು ಕೊಟ್ಟ ತಕ್ಷಣ, ಯಾಕೆ ಏನಾಯಿತು ರಾಮ್, ಏನಾಯಿತು, ಗಾಬರಿ ಆಗಿದೆಯಲ್ಲ, ಏನಾಯಿತು ಅಂತ ಹೇಳ್ತಾನೆ. ಆಗ ಅವನು, ಅಯ್ಯೋ ಧನ್ರಾಜ್ ಪ್ರೇಮನ್ ಸಾಯಿಸಕ್ಕೆ ಬಂದಿದ್ದಾನೆ ಅಂತ ಇರ್ತಾನೆ.
ಆವಾಗ ಮಹಾದೇವ್, ಏಯ್ ರಾಮ್ ಏನಾಯ್ತಲ್ಲ ನಿನಗೆ, ಧನ್ರಾಜಲ್ಲಿದ್ದಾನೆ, ಅದು ನಮ್ಮ ಶಾಮಿಲಲ್ಲಿ ಕೆಲಸ ಮಾಡೋರು ಕಂಡ್ಲಾ, ನೋಡಲ್ಲಿ ಹಿಂದಿಗೆ ತಿರುಗಿ ಅಂತ ಹೇಳ್ತಾನೆ. ಪಾಪ ಅವನಾಗ ನೋಡಿದ್ರೆ ಆ ಶಾಮಿಲ್ ಕೆಲಸ ಮಾಡೋರು ಬಂದಿರ್ತಾರೆ. ಆಗ ಮಹಾದೇವ್ ಶಾಮಿಲ್ ಅವ್ರಿಗೆ ಬೈತಾ ಇದ್ದಾನೆ, ನೀವು ಇಷ್ಟೊತ್ತಿಗೆ ಯಾಕೆ ಬಂದ್ರಿ ಮನೆ ಹತ್ರ, ನಾನು ತೊಗೊಂಬರ್ತೀನಿ ಕೀನ, ನಡೀರಿ ಅಲ್ಲಿಗೆ ಅಂತ ಹೇಳಿ ಕಳಿಸ್ಬಿಟ್ಟು, ಯಾಕ್ಲಾ ರಾಮ್ ಏನಾಯಿತು, ಧನ್ರಾಜ್ ಇದೇನೇನಪ್ಪ ಅಂತ. ಏನಿಲ್ಲ ಅಣ್ಣ ಅಂತ ಹೇಳಿ ಅವನು ಅಲ್ಲಿಂದ ಹೋಗಿ ರೂಮಲ್ಲಿ ಕುತ್ಕೊಂಡು ಅಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾನೆ, ಧನ್ರಾಜ್ ಏನು ಮಾಡ್ಬಿಡ್ತಾನೋ ಪ್ರೇಮಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಮಹಾದೇವ್ ಬಂದು, ಯಾಕ್ಲಾ ರಾಮ್ ಏನಾಯಿತು ಅಂತ ಕೇಳ್ತಾನೆ. ಅದು ಅಣ್ಣ, ನನ್ನ ಕನಸಲ್ಲಿ ನೆನೆ ಧನ್ರಾಜ್ ಬಂದು ಪ್ರೇಮನ್ಗೆ ಚಾಕು ತೊಗೊಂಡು ಚುಚ್ತಾ ಇದ್ನ, ಅದೇ ಸಮಯಕ್ಕೆ ಯಾರೋ ಡೋರ್ ನಾಟ್ ಮಾಡ್ದಂಗೆ ಆಯಿತು, ಅದಕ್ಕೆ ನಾನು ಕಿಚ್ಕೊಂಡು ಓಡ್ ಬಂದಿದ್ದು ಧನ್ರಾಜ್ ಅಂತ ಅಂದ್ಕೊಂಡು, ಅಲ್ಲಿ ನೋಡಿದ್ರೆ ಅವರು ಶಾಮಿಲ್ ಅವರು ಅಣ್ಣ ಅಂತ ಹೇಳ್ತಾನೆ. ಆವಾಗ ಇವನು ನಗ್ತಾ ಇರ್ತಾನೆ ಮಹಾದೇವ್ ಅಂತ ಹೇಳಿ, ಅಣ್ಣ ಏನಣ್ಣ ನೀನು ನಗ್ತಾ ಇದೆಯಾ, ನಾನು ನೋಡಿದ್ರೆ ಗಾಬರಿಯಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅವ್ನು ಹೇಳ್ತಾನೆ, ನಾನು ನಗ್ತಾ ಇರೋದು ನಿನ್ನ ಕನಸುಗಳಲ್ಲ ಕಣ್ಲ, ನೀನು ಪ್ರೇಮ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಹೇಳಿದೆ ಇವಾಗಲೂ ಕಾಳಜಿ ಅಂತ ಅದನ್ನೇ ಹೇಳ್ತೀಯಾ, ಕಾಳಜಿ ಇದ್ದರೆ ಅದು ಸ್ವಲ್ಪ ಇರುತ್ತೆ, ಇದು ಪ್ರೀತಿ, ನೀನು ಪ್ರೇಮ ಮೇಲಿನ ಪ್ರೀತಿಗೋಸ್ಕರ ಇಷ್ಟೊಂದು ಅವಳನ್ನು ಕೇರ್ ಮಾಡ್ತಾ ಇದೆಯಾ, ನಿನಗೆ ನಿಜವಾಗ್ಲೂ ಪ್ರೇಮ ಅವ್ರ ಮೇಲೆ ಪ್ರೀತಿ ಆಗಿದೆ ಕಣ್ಲ ರಾಮ್, ಪ್ರೀತಿ ಆಗಿರೋದಕ್ಕೆ ಹಿಂಗೆ ಆಗ್ತಾ ಇರೋದು. ನೀನು ನಾವು ಯಾರನ್ನಾರೋ ಒಬ್ರನ್ನ ಬಹು ಇಷ್ಟಪಡ್ತೀವಿ ಅಂದರೆ ಅವ್ರಿಗೊಂಚೂರು ಏನಾದರೂ ನೋವಾಗ್ಬಿಟ್ರೆ ನಾವು ನೀರಿನಿಂದ ಆಚೆ ಬಂದು ಮಿಲವಿಲ್ಲ ಅಂತ ಒದ್ದಾಡೋ ಮೀನು ಥರ ಆಗ್ಬಿಡ್ತೀವಿ ಕಣ್ಲ, ನಿನಗೂ ಹಂಗೆ ಆಗಿರೋದು. ಪ್ರೇಮ ಒಂದ್ಸಲಿ ಬೆಟ್ಟದ ಮೇಲಿಂದ ಬಿದ್ದು ಅವಳ ಜೀವ ಹೋಯ್ತು ಅಂದಾಗ ನಿನಗೆ ಹೆಂಗೆ ಆಗಿದೆ ನೆನೆಸ್ಕೊ ಒಂದ್ಸಲಿ, ಇದು ನಿಜವಾಗ್ಲೂ ಪ್ರೀತಿನೇ ಕಣ್ಲ ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅದಾದ ನಂತರ ರಾಮು ನೆನೆಸ್ಕೊತಾ ಇದ್ದಾನೆ, ಅಣ್ಣ ಹೇಳಿದ್ದೆಲ್ಲ ಕರೆಕ್ಟು, ಪ್ರೇಮ ಅವರು ಬೆಟ್ಟದ ಮೇಲಿಂದ ಬಿದ್ದ ತಕ್ಷಣ ನನ್ನ ಜೀವನೇ ಹೋದಂಗಾಯಿತು, ಈಗ ನೆನೆಸ್ಕೊಂಡ್ರೆ ನನಗೆ ಅದೇ ಭಯ ಆಗುತ್ತೆ, ನನಗೆ ಪ್ರೇಮ ಮೇಲೆ ಪ್ರೀತಿ ಆಗಿದೆ ನನ್ನ ಪ್ರೇಮ ಮೇಲೆ ಅಂತ ಹೇಳಿ ಖುಷಿಯಿಂದ ನೆನೆಸ್ಕೊತಾ ಇರ್ತಾನೆ. ಅಲ್ಲಿಗೆ ಪ್ರೇಮ ಬಂದ್ಬಿಟ್ಟು, ರಾಮ್ ಏನು ಯೋಚನೆ ಮಾಡ್ತಾ ಇದ್ದ ಅಂತ ಕೇಳ್ತಾಳೆ. ಆವಾಗ ಅವನು ಏನಿಲ್ಲ ಅಂತ ಹೇಳ್ತಾನೆ. ಸರಿ ಸರಿ ನಡಿ ನೀನು ಸ್ನಾನ ಮಾಡ್ಕೊ ಅಂತ ಹೇಳಿಬಿಟ್ಟು ಇವಳು ಬಾಗ್ಲಿಗೆ ನೀರು ಹಾಕೋಣ ಅಂತ ಬಾಗ್ಲಿಗೆ ನೀರು ಹಾಕ್ತಿರ್ತಾಳೆ. ಅದನ್ನು ನೋಡ್ಬಿಟ್ಟು ಅವಳನ್ನೇ ನೋಡ್ಕೊಂಡು ಹಾಗೇ ನಿಂತಿರ್ತಾನೆ ಅಲ್ಲೂ ಕೂಡ. ಅದಾದ್ಮೇಲೆ ಪ್ರೇಮ, ಏ ರಾಮ್ ನೀನು ಇನ್ನೂ ಇಲ್ಲೇ ನಿಂತಿದೆಯಾ, ನಡಿ 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 ಸ್ನಾನ ಮಾಡು ಅಂತ ಕರ್ಕೊಂಡೋಗಿ ಸ್ನಾನಕ್ಕೆ ಬಿಟ್ಬಿಟ್ಟು ಇವಳು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾ ಇರ್ತಾಳೆ. ಇವನು ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟು, ಪ್ರೇಮ ನಂಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಅಂತಾನೆ. ಇವಳು, ರಾಮ್ ಒಂದು ನಿಮಿಷ ಅಂತ ಹೇಳಿ ಮಂಗಳಾರತಿ ಕೊಟ್ಟು ಅವನ ಹಣೆಗೆ ಕುಂಕುಮ ಇಟ್ಟು ಒಬ್ರನ್ನೊಬ್ರು ಹಾಗೇ ಪ್ರೀತಿಯಿಂದ ನೋಡ್ತಾ ಇರ್ತಾರೆ. ಮತ್ತಿಲ್ಲಿ ಅವ್ನು ಹೇಳ್ತಾ ಇದ್ದಾನೆ, ರಾಮ್ ಫಸ್ಟು ನಿನ್ಗೊಂದ್ಸಲಿ ಚೆಕಪ್ ಮಾಡ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೊರಟ್ಬಿಡ್ತೀನಿ ಹೇಗಿದೆ ಅಂತ ಹೇಳಿನ್ಬಿಟ್ಟು ಚಿತ್ತಸ್ಕೋಪ್ ಹಾಕ್ಕೊಂಡು ಅವಳನ್ನು ಚೆಕ್ ಮಾಡ್ಕೊಂಡು ಅವಳ ಮುಖನೇ ಹಾಗೇ ನೋಡ್ತಾ ಇರ್ತಾನೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಏನು ರಾಮ್ ಮುಲಾಮ್ ಹಚ್ತೀನಿ ಅಂತ ಹೇಳಿ ಹಾಗೇ ನಿಂತ್ಕೊಂಡ್ಬಿಟ್ಟೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ, ಇಲ್ಲ ಸ್ವಲ್ಪ ಗಾಯ ವಾಸಿ ಆದಂಗಿತ್ತು ಅದಕ್ಕೆ ಹಾಗೇ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ಅಷ್ಟೇ ಅಂತ ಹೇಳಿಬಿಟ್ಟು ಮತ್ತೆ ಸರಿ ಅಂದ್ಬಿಟ್ಟು ಅವಳು ಅಲ್ಲಿಂದ ಬಟ್ಟೆ ತೊಗೊಂಡು ಹೋಗ್ತಾಳೆ ಒಗೆಯೋಕ್ಕೆ. ಇವನು ಅವಳಿಂದನೇ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಅವನು ಅವಳದೇ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾನೆ. ಡೋರ್ಗೆ ಹೋಗಿ ಉತ್ಕೊಂಡ್ಬಿಡ್ತಾನೆ. ಅಮ್ಮ ಅಂತ ಕಿರ್ಚ್ಕೊತಾನೆ. ಅಷ್ಟರಲ್ಲಿ ಕಲ್ಯಾಣಿಯವ್ರಿಗೆ ಬರ್ತಾರೆ. ಯಾಕಪ್ಪ ರಾಮ್ ನೋಡ್ಕೊಂಡು ಹೋಗ್ಬೇಕಲ್ವಾ ಅಂತಾರೆ. ಆಗ ಅವ್ನು ರಾಮ್ ಹೇಳ್ತಿದ್ದಾನೆ, ಅಯ್ಯೋ ಅಮ್ಮ ನೋಡ್ಕೊಂಡೇ ಹೋಗ್ತಾ ಇದ್ದೆ, ಮಧ್ಯಾಗ ಡೋರ್ ಬಂದುಬಿಡ್ತಮ್ಮ, ಸದ್ಯ ಗೊತ್ತಾಗಲಿಲ್ಲ ಅಂತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮಹಾದೇವ್ ಬಂದ್ಬಿಟ್ಟು, ರಾಮ್ ಮಧ್ಯಾಗ ಡೋರ್ ಬರಲಿಲ್ಲ, ನೀನೇ ಹೋಗಿ ಗುದ್ಕೊಂಡೆ ಡೋರ್ಗೆ, ಓಹೋ ಪ್ರೇಮ ಬರಹ ಅಂತ ಸಾಂಗ್ ಹೇಳಕ್ಕೆ ಶುರು ಮಾಡ್ತಾನೆ. ಇವನು ಅಣ್ಣ ಅಂತ ಇವನು ಹೇಳ್ತಿರ್ತಾನೆ. ಹೀಗೆ ಪ್ರೇಮ ಮೇಲೆ ರಾಮ್ಗೆ ಇವತ್ತು ಲವ್ ಆಗುತ್ತೆ. ಇದಿಷ್ಟು ಬಂದು ಇವತ್ತಿನ ಮಂಗಳವಾರ ಸಂಚಿಕೆಯ ಪ್ರೇಮ ಕಾವ್ಯ. ನೀವು ಮತ್ತೆ ಬುಧವಾರದ ಎಪಿಸೋಡ್ಸ್ ನೋಡಬೇಕು ಅಂದರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.